ಪಡ್ಕೊಳ್ಳಿ. ಬೇಕಾದಷ್ಟು ಸವಲತ್ತುಗಳಿವೆ, ಸ್ಕಾಲರ್ಶಿಪ್ಗಳಿವೆ, ಹಾಗೆ ನಿಮಗೆ ಸೌಲಭ್ಯಗಳಿವೆ, ಶಾಲೆಗಳಿವೆ, ಇಂಥ ಶಾಲೆಗಳಿವೆ. ಇವತ್ತು ಬರೀ ಸ್ಕೂಲ್ ಅಲ್ಲ, ಮಹಿಳಾ ವಿಶ್ವವಿದ್ಯಾಲಯವೇ ಇದೆ ಕರ್ನಾಟಕದಲ್ಲಿ. ಬಿಜಾಪುರದಲ್ಲಿ ಹೆಣ್ಣು ಮಕ್ಕಳಿಗಾಗಿಯೇ ಯೂನಿವರ್ಸಿಟಿ ಇದೆ, ಮಹಿಳಾ ವಿಶ್ವವಿದ್ಯಾನಿಲಯ ಇದೆ. ಅಷ್ಟರ ಮಟ್ಟಿಗೆ ಇವತ್ತು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಸೌಲಭ್ಯಗಳಿವೆ, ಬಳಸುವವರು ನಾವಾಗ್ತದೆ. ಓದೋದು ನಮ್ಮ ಅವಕಾಶ ಮತ್ತು ಹಕ್ಕು, ಇದೆರಡನ್ನ ನಾವು ತಿಳ್ಕೊಳ್ಬೇಕು. ಇನ್ನು ಎಕ್ಸಾಮ್ ಹತ್ತಿರದಲ್ಲಿ ಬರ್ತಾ ಇದೆ, ಗಮನ ಕೊಟ್ಟು ಓದಿ, ನಿಮ್ಮ ಪರಿಶ್ರಮವನ್ನು ಹಾಕಿ, ನಿಮ್ಮ ಪ್ರಯತ್ನವನ್ನು ಮಾಡಿ, ಗೊತ್ತಿಲ್ಲದನ್ನ ಹೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ. ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲರೂ ಕೂಡ ಒಬ್ಬರಿಗೊಬ್ರು ಪ್ರೀತಿಯಿಂದ ಇರಬೇಕು. ಅವಳು ಹಂಗೆ, ಅವಳು ಹಿಂಗೆ, ಅವಳಿಗೆ ಹಾಗೆ ಸಾಧ್ಯ ಆಗ್ತಿದೆ, ನನಗೆ ಈಗ ಸಾಧ್ಯ ಇಲ್ಲ, ಅವಳ ಈ ಥರದಲ್ಲಿ ಇಂಥ ಬೇರೆಯವ್ರ ಬಗ್ಗೆ ಮಾತಾಡೋದನ್ನು ಕಡಿಮೆ ಮಾಡ್ತಾ, ಪರಸ್ಪರ ಪ್ರೀತಿಯಿಂದ ಮತ್ತೆ ಗೌರವದಿಂದ ಇದ್ರೆ ಖಂಡಿತವಾಗಿ ನಾಳೆ ದಿನ ಎಲ್ಲ ಹೆಣ್ಣು ಮಕ್ಕಳಿಗೆ ಕೂಡ ಒಳ್ಳೆಯದಾಗುತ್ತೆ. ಯಾವತ್ತೂ ಕೂಡ ನಿಮ್ಮನ್ನ ಯಾವುದೇ ಸಂದರ್ಭದಲ್ಲಿ ಯಾರೇ ಆಗಲಿ, ಮನೆಯವರಲ್ಲಿ ಹೊರಗಿನವರಲ್ಲಿ, ನಿಮಗೆ ಇಷ್ಟ ಆಗದ ರೀತಿಯಲ್ಲಿ ವರ್ತಿಸಿದಾಗ ಅದನ್ನ ನೀವು ತಿಳಿ ಹೇಳಬೇಕು. ಅವರಿಗೆ ಕೂರಿಸ್ಕೊಂಡು ಹೇಳಿ, ದೊಡ್ಡವರಿಗೆ ಹೇಳಿ, ಓಕೆ. ಇಲ್ಲಾಂದ್ರೆ ತೊಂದರೆಗಳು ತುಂಬ ಆಗುತ್ತೆ. ಇತ್ತೀಚೆಗೆ ಒಬ್ಬಳು ಹುಡುಗಿಗೆ ಅವಳ ಮನೆಯಲ್ಲೇ ರೇಪ್ ಆಯಿತು, ಅದರಿಂದ ಅಲ್ಲಿ ಪ್ರೆಗ್ನೆಂಟ್ ಆಗಿ ಹೇಳ್ಕೊಳಕ್ಕಾಗಲಿಲ್ಲ, ಮಗು ಹುಟ್ಟುವವರೆಗೆ ಕಾಯ್ಬೇಕಾಯ್ತು. ಆಮೇಲೆ ಈ ಇಲಾಖೆಯವರು ಅವರನ್ನ ಕರ್ಕೊಂಡು ಹೋಗಿ ಬ್ಯಾಂಗ್ಳೂರಲ್ಲಿ ರೆಸ್ಕ್ಯೂ ಮಾಡಿ ಆಸ್ಪತ್ರೆಗೆ ಸೇರಿಸಿ ಹೆರಿಗೆ ಮಾಡಿಸಿ ಇವತ್ತು ಅವಳು ಮತ್ತೆ ಪುನಃ ಆರೋಗ್ಯವಾಗಿ ಬದುಕೋಂಗಾಯಿತು. ಆದರೆ ಅದಷ್ಟು ಪ್ರೋಸೆಸ್ ಎಷ್ಟು ಕಷ್ಟ ಅಲ್ಲ. ಹಾಗಾಗಿ ಆ ಥರದ ಏನೇ ತೊಂದರೆ ಆಗಲಿ, ಅದು ಮನೆಯಲ್ಲೇ ಆಗಲಿ, ಹೊರಗಡೆನೇ ಆಗಲಿ, ಧೈರ್ಯವಾಗಿ ಇರಬೇಕು. ನಿಮಗೆ ಮನೆಯಲ್ಲಿ ಹೇಳಕ್ಕೆ ಸಾಧ್ಯ ಆಗಲಿಲ್ವಾ, ಮನೆಯಲ್ಲಿ ಹೇಳಕ್ಕೆ ಅವಕಾಶ ಆಗಲಿಲ್ವಾ, ನೀವು 1098ಗೆ ತಿಳಿಸಿದ್ರೆ ನೀವು ಯಾರು, ನೀವು ಎಲ್ಲಿಯವರು ಅಂತ ಯಾರಿಗೂ ಬಹಿರಂಗ ಮಾಡದೇನೆ ನಿಮ್ಮನ್ನು ರಕ್ಷಣೆ ಮಾಡುವಂಥ ವ್ಯವಸ್ಥೆ ಇದೆ. ತುಂಬ ವಿಶೇಷವಾದಂಥ ವ್ಯವಸ್ಥೆ. ಅಲ್ಲಿ ಆಪ್ತ ಸಮಾಲೋಚನೆ ಮಾಡ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ, ಗೌರವದಿಂದ ನೋಡ್ಕೊಳ್ತಾರೆ, ಪ್ರೋತ್ಸಾಹಿಸ್ತಾರೆ ನಿಮ್ಮನ್ನು. ಈ ಎಲ್ಲ ಅವಕಾಶಗಳಿವೆ. ಫಸ್ಟ್ ಯಾವಾಗಲೂ ಕೂಡ ನಿಮ್ಮ ಮನೆಯೊಳಗೆ ಒಳ್ಳೆಯ ರೀತಿಯಲ್ಲಿ ಇರುವ ಹಾಗೆ ನೋಡ್ಕೊಳ್ಳುವಂಥದ್ದು. ಸಾಧ್ಯ ಆಗಲ್ಲ, ಮನೆ ಇಲ್ಲ ಅಂತ ಸಂದರ್ಭದಲ್ಲಿನೇ ಬೇರೆ ವ್ಯವಸ್ಥೆ ಇರುತ್ತೆ. ಮಕ್ಕಳ ಚೈಲ್ಡ್ ಇನ್ಸ್ಟಿಟ್ಯೂಷನ್ಗೆ ಏನಂತ ಕರಿತೀರಿ? ಮಕ್ಕಳ ಪಾಲನಾ ಸಂಸ್ಥೆ. ಮಕ್ಕಳ ಪಾಲನಾ ಕೇಂದ್ರಗಳು ಅಂತ ಇರುತ್ತೆ. ಇವತ್ತಿದ್ರಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳಿವೆ. ಉದಾಹರಣೆಗೆ ಒಂದು ಓಪನ್ ಶೆಲ್ಟರ್ ಅಂತ ಇರುತ್ತೆ. ಯಾರಾದರೂ ಬೀದಿಲಿರುವಂತಹ ಮಕ್ಕಳು, ರ್ಯಾಪ್ ಪಿಕ್ ಮಾಡ್ತಾ ಚಿಂದಿ ಆಗಿರುವಂಥ ಮಕ್ಕಳು, ಅಥವಾ ಯಾರನ್ನ ಭಿಕ್ಷಾಟನೆಗೆ ಹಾಕಿದ್ದಾರೆ ಅಂಥ ಮಕ್ಕಳು, ಇಂಥ ಮಕ್ಕಳನ್ನ ರಕ್ಷಣೆ ಮಾಡಿ ಅವರಿಗೆ ಉಳಿಯೋದಕ್ಕೆ ವ್ಯವಸ್ಥೆ ಮಾಡಿ, ಅವರು ಓದುವಾಗ ಮಾಡೋದಕ್ಕೆ ಅಂತಲೇ ವ್ಯವಸ್ಥೆ ಇದೆ, ಓಪನ್ ಶೆಲ್ಟರ್ ಅಂತ ಕರೀತಾರೆ. ಹಾಗೆ ಮಕ್ಕಳ ಪಾಲನಾ ಕೇಂದ್ರಗಳಿರುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳಿಗೆ ಉಳಿಯೋದಕ್ಕಿರುವಂಥ ಆಶ್ರಮಗಳು ಅಥವಾ ಆಶ್ರಯ ತಾಣಗಳು. ಹಾಗೆ ನಮ್ಮಲ್ಲಿ ಒಂದು ದೊಡ್ಡ ಕಾನೂನು ಇದೆ, ಮಕ್ಕಳ ರಕ್ಷಣೆಗಾಗಿ ಒಂದು ದೊಡ್ಡ ಕಾನೂನು ಇದೆ. ಅದಕ್ಕೆ ಜುವೆನೈಲ್ ಜಸ್ಟಿಸ್ ಆಕ್ಟ್ ಅಂತ ಕರೀತಾರೆ. ಈ ಕಾಯ್ದೆಯಲ್ಲಿ ಒಂದು ಮುಖ್ಯವಾದಂತಹ ಕಾಯ್ದೆಯ ಕೆಲಸ ಏನಂದ್ರೆ ಮಕ್ಕಳನ್ನ ರಕ್ಷಣೆ ಮಾಡೋದು. ಅನಾಥ ಮಕ್ಕಳಿರ್ಬೋದು, ಅಥವಾ ಭಿಕ್ಷಾಟನೆಗೆ ಹಾಕಿರುವಂತಹ ಮಕ್ಕಳಿರ್ಬೋದು, ಅಥವಾ ಚಿಂದಿ ಆಗಿರುವಂಥ ಮಕ್ಕಳಿರ್ಬೋದು, ಬೀದಿ ಮಕ್ಕಳಿರ್ಬೋದು, ಯಾರಾದರೂ ಅವರ ಮೇಲೆ ದೌರ್ಜನ್ಯ ಶೋಷಣೆ ಮಾಡಿದಂಥ ಮಕ್ಕಳಿರ್ಬೋದು, ಮನೆ ಕೆಲಸಕ್ಕೆ ಹಾಕಿದಂಥ ಮಕ್ಕಳುಗಳಿರ್ಬೋದು, ಇಂಥವ್ರನ್ನೆಲ್ಲ ಈ ಕಾಯ್ದೆ ಮೂಲಕ ರಕ್ಷಣೆ ಮಾಡ್ತಾರೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ ಅಂಥ ಒಂದು ಕಾಯ್ದೆ ಅಡಿಯಲ್ಲಿ ಕೆಲಸ ಮಾಡುವಂಥ ಒಂದು ಸಮಿತಿ ಇದೆ, ಮಕ್ಕಳ ಕಲ್ಯಾಣ ಸಮಿತಿ ಅಂತ ಕರೀತಾರೆ. ಈ ಮಕ್ಕಳ ರಕ್ಷಣಾ ಘಟಕದ ಜೊತೆಗೆ ಆ ಮಕ್ಕಳ ಕಲ್ಯಾಣ ಸಮಿತಿ ಪ್ರತಿ ವಾರ ಕೂಡ ಯಾವ್ಯಾವ ಮಕ್ಕಳಿಗೆ ತೊಂದರೆ ಆಗಿದೆ, ಯಾರು ದೂರು ಕೊಟ್ಟಿದ್ದಾರೆ, ಅವರ ಮೂಲಕವಾಗಿ ಆ ಮಕ್ಕಳನ್ನ ಕರೆದು ಅವರಿಗೆ ಸಾಂತ್ವನ ಹೇಳಿ ಸಂತೈಸಿ ಅವರಿಗೆ ಏನು ಆಗಬೇಕು, ಅವರಿಗೆ ಎಜುಕೇಶನ್ ಬೇಕಾ, ಅವರಿಗೆ ಉಳಿಯೋದಕ್ಕೆ ವ್ಯವಸ್ಥೆ ಬೇಕಾ, ಇವುಗಳನ್ನ ನೋಡೋದಲ್ಲದೇನೆ ಅವ್ರಿಗೆ ಯಾರು ತೊಂದರೆ ಮಾಡಿರೋದು ಅವರಿಗೆ ಬೇಕಾದಂಥ ಶಿಕ್ಷೆ ಏನೋ ಆ ಶಿಕ್ಷೆಯನ್ನ ನೀಡುವಂಥ ವ್ಯವಸ್ಥೆ ಕೂಡ ನಮ್ಮಲ್ಲಿದೆ. ಈಗ ಯಾರೋ ಒಬ್ಬರು ಮಗುನ ಒಬ್ಬ ಹೋಟೆಲ್ನ ಒಂದು ಕೆಲಸಕ್ಕೆ ಇಟ್ಕೊಂಡ, ಒಂದು ಸಣ್ಣ ಹುಡುಗಿನ 18 ವರ್ಷದ ಒಳಗಿನ ಹುಡುಗಿನ ಹೋಟೆಲ್ ಕೆಲಸಕ್ಕೆ ಇಟ್ಕೊಂಡ್ರು ಅಂದರೆ ಅವ್ರನ್ನ ಇಟ್ಕೋಬೇಡಪ್ಪ ಅಂತೇಳಿ ಹುಡುಗಿನ ಮಾತ್ರ ಕರ್ಕೊಂಡ್ಬರೋದು ಅಷ್ಟೇ ಕೆಲಸ ಅಲ್ಲ, ಅವರಿಗೆ ಪನಿಷ್ಮೆಂಟ್ ಆಗುತ್ತೆ, ಅವರಿಗೆ ದಂಡ ವಿಧಿಸ್ತಾರೆ, ಅವರನ್ನ ಅರೆಸ್ಟ್ ಮಾಡ್ತಾರೆ. ಓಕೆ, ಈ ವ್ಯವಸ್ಥೆ ನಮ್ಮ ದೇಶದಲ್ಲಿ ನಮ್ಮ ಈ ಕಾನೂನುಗಳ ಮೂಲಕ ಇದೆ. ಹಾಗಾಗಿ ನೀವು ಅಯ್ಯೋ ಅವರನ್ನು ಹಾಗೆ ಬಿಡ್ತಾರೆ, ಕೆಲವರು ಹೇಳೋದಿದೆ ಅವನ ಮೇಲೆ ಕೇಸ್ ಕೊಟ್ಟರೆ ಅವಾಗ ನಾಳೆ ಅವನು ತೊಂದರೆ ಮಾಡಿಬಿಡ್ಬೋದು, ಅಲ್ಲಿ ಓಡಾಡೋರಿಗೆ ತೊಂದರೆ ಮಾಡ್ಬೋದು. ನಾವು ಹೇಳಿದ್ರೆ ನಾವು ಇನ್ನೊಬ್ರು ಹೆಣ್ಮಕ್ಳು
ಮಕ್ಕಳಿದ್ದಾರೆ, ಅವಳಿಗೆ ನಾನು ತೊಂದರೆ ಮಾಡಿದ್ರೆ ಸ್ಕೂಲಿಗೆ ಹೋಗುವಂತ ಇಲ್ಲ. ಯಾರು ತೊಂದರೆ ಮಾಡ್ತಾರೋ ಅವರಿಗೆ ಶಿಕ್ಷೆ ಕೊಡುವಂತ ವ್ಯವಸ್ಥೆ ಇದೆ. ಅವರು ನಿಮಗೆ ಮುಂದೆ ಯಾವತ್ತೂ ತೊಂದರೆ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಆ ಶಿಕ್ಷೆ ಇರುತ್ತೆ, ಅವರಿಗೆ ಪುನರ್ವಸತಿ ಇರುತ್ತೆ, ಅವರನ್ನ ಬೇರೆನೇ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾರೆ. ಹಾಗಾಗಿ ನಿಮಗೆ ಯಾವುದಾದ್ರು ಸಂದರ್ಭದಲ್ಲಿ ಯಾರು ವ್ಯಕ್ತಿ ತೊಂದರೆ ಮಾಡಿದ್ರೆ ಅದನ್ನ ಹೇಳೋದಕ್ಕೆ ನೀವು ಹೆದರಬೇಕಾಗಿಯೇ ಇಲ್ಲ, ಹೆದರಬಾರ್ದು ಕೂಡ. ಅದನ್ನ ತಕ್ಷಣ ನೀವು ಸಂಬಂಧಪಟ್ಟವರಿಗೆ ಕಳಿಸ್ಬೇಕು. ಫೋನ್ ಸಿಗ್ಲಿಲ್ಲ, ಅಂಗನವಾಡಿ ಟೀಚರ್ ಇದ್ದಾರೆ ನಿಮ್ಮೂರಲ್ಲಿ, ಅವರಿಗೆ ಕೇಳಿ. ಅಥವಾ ಆಶಾ ಕಾರ್ಯಕರ್ತರ ನಿಮ್ಮ ಪರಿಚಯ ಇದ್ದಾರೆ, ಅವರಿಗೆ ಕೇಳಿ. ನಿಮ್ಮ ಟೀಚರ್ ಇದ್ದಾರೆ, ಅವ್ರಿಗೆ ಕೇಳಿ. ಅವರು ತಕ್ಷಣ ಬೇರೆ ಬೇರೆಯವರಿಗೆ ತಿಳಿಸಿ ಬೇಕಾದ ವ್ಯವಸ್ಥೆಯನ್ನು, ರಕ್ಷಣೆಯನ್ನು ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿ ಇದೆ ಈಗ. ಹಾಗಾಗಿ ಇವುಗಳನ್ನೆಲ್ಲ ಗಮನಿಸ್ಕೊಳ್ಳಿ. ಯಾರೂ ಕೂಡ ನೀವೇ ಆಗಲಿ ಅಥವಾ ನಿಮ್ಮ ಅಕ್ಕಪಕ್ಕದವರಿಗೆ ಆಗಲಿ ಯಾವುದೇ ರೀತಿಯ ತೊಂದರೆ ಆದರೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ತೊಂದರೆ ಆದರೆ ನೀವು ಸುಮ್ಮನಿರಬಾರ್ದು, ಯಾರನ್ನೂ ಸುಮ್ಮನಿರೋದಕ್ಕೆ ಬಿಡಬಾರ್ದು. ನೀವು ತಿಳಿಸಿದ್ರೆ ಒಬ್ಬರ ಬಾಳು ಬದಲಾಗುತ್ತೆ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಒಂದು ಹೆಣ್ಣು ಮಗುವಿಗೆ ತೊಂದರೆ ಆದಾಗ ನೀವು ತಿಳಿಸಿದ್ರಿ ಅಂದರೆ ಅವರ ಬಾಳು ಬದಲಾಗುತ್ತೆ, ನಾಳೆ ಅವಳಿಗೆ ಅಭಿವೃದ್ಧಿ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನಮ್ದೆಲ್ಲ ಆಗುತ್ತೇನೋ ಅಂತ ಸುಮ್ಮನಿರುವಂಥ ಅಗತ್ಯ ಇಲ್ಲ. ನಿಮಗೆ ಗೊತ್ತಿರೋ ಹಾಗೆ ಯಾವ್ದಾರು ಹೆಣ್ಣು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾ ಇಲ್ಲ, ಓದಕ್ಕೆ ಕಳಿಸ್ತಾ ಇಲ್ಲ, ಅಥವಾ ಮದುವೆ ಮಾಡ್ತಿದ್ದಾರೆ ವಯಸ್ಸಿಗೆ ಮೊದಲೇ ಅಂತಾದರೆ ಖಂಡಿತ ತಿಳಿಸುವಂಥ ಧೈರ್ಯ ಮಾಡಿ. ನೀವು ಕೂಡ ನಾನು ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ತಿರ್ತೀನಿ, ನಮ್ಮ ಕಾಲೇಜಲ್ಲಿ ಸೋಷಿಯಲ್ ವರ್ಕ್ ಓದ್ತಾರೆ, ಸೈಕಾಲಜಿ ಓದ್ತಾರೆ, BA BSc, ಆಮೇಲೆ ಕಂಪ್ಯೂಟರ್ ಸೈನ್ಸ್ ಓದ್ತಾರೆ. ಇವ್ರಿಗೆಲ್ಲ ನಾನು ಚೆನ್ನಾಗಿ ಓದಿಯಪ್ಪ, ಆದರೆ ತಾಳ್ಮೆಯಿಂದ ಇರಿ, ಯಾರ ಜೊತೆ ಜಗಳ ಮಾಡಬೇಡಿ, ಗಲಾಟೆ ಮಾಡಬೇಡಿ ಅಂತ ಹೇಳ್ತಿರ್ತೀನಿ. ಒಂದು ವಿಷಯಕ್ಕೆ ಮಾತ್ರ ಹೇಳ್ತೀನಿ, ಹೀಗಾದರೆ ಮಾತ್ರ ನೀವು ಜಗಳ ಮಾಡಬೇಕು, ಗಲಾಟೆ ಮಾಡಬೇಕು ಅಂತ. ಯಾವುದಕ್ಕಿರ್ಬೋದು, ಯಾರಾದರೂ ನಿಮಗೆ ನೀನು ಓದಿದ್ದು ಸಾಕು, ನೀವು ಓದಬೇಡ, ನೀನು ಸ್ಕೂಲಿಗೆ ಹೋಗಬೇಡ, ನೀನು ಮದುವೆ ಮಾಡ್ತೀವಿ ಅಥವಾ ನಿನ್ನ ಕೆಲಸ ಕಳಿಸ್ತೀವಿ, ನನ್ನ ನೋಡ್ಕೊಳಕ್ಕೆ ಯಾರು ಇಲ್ಲ, ನಿನ್ನ ಮನೇಲಿರು, ಆಗ ಮಾತ್ರ ಮನೆಯವರನ್ನ ಒಪ್ಪಿಸಿ ಧೈರ್ಯವಾಗಿ ಹೇಳಿ, ಬೇಕಾದ್ರೆ ಜಗಳನೂ ಮಾಡಿಲ್ಲ ನಾನು ಓದಬೇಕು ಅಂತ ನಾನು ನನ್ನ ಮಕ್ಕಳಿಗೆ ಹೇಳ್ಕೊಡ್ತೀನಿ, ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತೀನಿ, ನಿಮಗೂ ಅದೇ ಹೇಳ್ಕೊಡ್ತೀನಿ. ಯಾಕಂದರೆ ಇವತ್ತು ನಮ್ಮ ಕಾಲೇಜಿಗೆ ಭಾಳ ಹೆಮ್ಮೆ ಈಗ ಒಂದು ತಿಂಗಳಿಂದ. ಯಾಕಂದರೆ ಯೂನಿವರ್ಸಿಟಿನಲ್ಲಿ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ 3 ರ್ಯಾಂಕ್ ಬಂದಿದ್ದು ನಮ್ಮ ಕಾಲೇಜಿಗೆ. 3 ರ್ಯಾಂಕ್ ಕೂಡ ಹೆಣ್ಮಕ್ಳಿಗೆ ಬಂದು. ಫಸ್ಟ್ ರ್ಯಾಂಕ್ ಆಲಿಯಾ ಅನ್ನೋರಿಗೆ ಅಂತೆಲ್ಲ ಕೆಲವು ಸಮುದಾಯಗಳಲ್ಲಿ ಅವರನ್ನು ಓದ್ಸಕ್ಕೆ ಕಳಿಸಲ್ಲ ಹೆಣ್ಮಕ್ಳು. ನೋಡಿ, ಅವಳು ಡಿಗ್ರಿಯಲ್ಲಿ ಫಸ್ಟ್ ರ್ಯಾಂಕ್ ಬಂದು ಈಗ ನಮ್ಮ ಕಾಲೇಜಲ್ಲೇ MSc ಸೈಕಾಲಜಿ ಮಾಡ್ತಾ ಇದ್ದಾಳೆ. ಸೆಕೆಂಡ್ ರ್ಯಾಂಕ್ ಕಾವ್ಯ ಅನ್ನೋರಿಗೆ ಬಂದಿದೆ. ಹಿಸ್ಟ್ರಿ ಸಬ್ಜೆಕ್ಟ್ ಓದ್ಕೊಂಡು ಅವಳು ಇವತ್ತು IAS KAS ಬೇಕಾದಂಥ ತರಬೇತಿ ತಗೊಳ್ತಾ ಇದ್ದಾಳೆ. ಹಾಗಾಗಿ ಹೆಣ್ಮಕ್ಳು ಓದಿದ್ರೆ ಖಂಡಿತ ಸಾಧನೆ ಮಾಡ್ಬೋದು. ಆದರೆ ನಾವು ಓದಬೇಕು, ನಾವು ಸ್ಕೂಲ್ ಬಿಡಬಾರ್ದು, ನಾನು ಚೆನ್ನಾಗಿ ಓದಬೇಕು, ಓದಿಗೆ ತೊಂದರೆ ಆಗುವಂಥ ಯಾವ ವಿಷಯಗಳನ್ನು ಕೂಡ ನಾನು ಬದಿಗಿಟ್ಬಿಡ್ತೀನಿ, ಪಕ್ಕಕ್ಕೆ ಬಿಡ್ತೀನಿ ಅನ್ನೋಂಥದ್ದು ನಿಮಗೆ ಮಕ್ಕಳೇ. ಮತ್ತು ಕೊನೆಯದಾಗಿ ಹೇಳೋದಿಷ್ಟೇ, ಎಲ್ಲರಿಗೆ ಇವತ್ತು ಅಟ್ರಾಕ್ಟ್ ಆಗ್ತಿರೋದೇ ಮೊಬೈಲ್ ಫೋನ್. ಇದ್ರ ಬಗ್ಗೆ ಜಾಗೃತಿಯಾಗಿರಿ. ಸೋಷಿಯಲ್ ಮೀಡಿಯಾಗಳು, ಈ ಮೊಬೈಲ್ ಫೋನ್ನ ಅತಿಯಾದ ಬಳಕೆ ಮೆದುಳಿಗೂ ತೊಂದರೆ ಆಗುತ್ತೆ, ನಮ್ಮ ಜೀವನಕ್ಕೂ ತೊಂದರೆ ಆಗುತ್ತೆ. ಒಬ್ಬಳು ಹುಡುಗಿಯ ಕಥೆನ ಹೇಳಿ ನೀವು ಮುಗಿಸ್ಬಿಡ್ತೀನಿ. ನಿಮ್ಮದೇ ಆಲ್ಮೋಸ್ಟ್ ವಯಸ್ಸಿನ ಹುಡುಗಿ ಕೌನ್ಸಿಲಿಂಗ್ ಕರ್ಕೊಂಡ್ಬಂದಿದ್ದು ಸಮಸ್ಯೆ. ಅವಳ ಕ್ಲಾಸ್ಮೇಟ್ಸ್ ಎಲ್ಲ ಟೀಚರ್ಸ್ ಹತ್ರ ಹೋದ್ರು. ಒಬ್ಬಳು ಹುಡುಗಿ ಎಕ್ಸ್ ಅಂತ ಇಟ್ಕೊಳ್ಳೋಣ, ಅವಳ ಕ್ಲಾಸ್ಮೇಟ್ಸ್ ಎಲ್ಲ ಟೀಚರ್ಸ್ ಹತ್ರ ಹೋದ್ರು. ಟೀಚರ್ಸ್ ಹತ್ರ ಹೋಗಿ, ನೋಡಿ ಮಿಸ್, ನಮ್ಮ ಫೋಟೋ ಎಲ್ಲದಲ್ಲಿ ಹೆಂಗೆಂಗೋ ಹಾಕ್ಬಿಟ್ಟಿದ್ದಾಳೆ, ನಮ್ಮ ಮನೆಯಲ್ಲಿ ಗೊತ್ತಾದರೆ ನಮ್ಮನ್ನೆಲ್ಲ ಖಂಡಿತ ಸ್ಕೂಲು ಕಾಲೇಜ್ ಬಿಟ್ಟಿಸ್ಬಿಡ್ತಾರೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಅಳ್ತಾ ಹೋದ್ರು. ಆಮೇಲೆ ಅವಳಿಗಿನ ಕರೆಸಿದ್ರು ಟೀಚರು. ಏನಾಗಿದೆ ಅಂತ ನೋಡಿದ್ರೆ, ಹೌದು, ಅವಳೇ ಅವಳ ಕ್ಲಾಸ್ಮೇಟ್ಸ್ನ ಫೋಟೋ ಎಲ್ಲ ಕೂಡ ಇನ್ಸ್ಟಾಗೆ ಹೋಗೋಂಗೆ ಮಾಡಿಬಿಟ್ಟಿದ್ದಾಳೆ. ಆ ಇನ್ಸ್ಟಾದಲ್ಲಿ ಫೋಟೋಗಳು ಹೇಗೆ ಬಹಳ ಕೆಟ್ಟ ಫೋಟೋ ಇದೆ, ಅದರ ಪಕ್ಕ ಕ್ಯಾಪ್ಷನ್ಗಳೆಲ್ಲ ಬಹಳ ಕೆಟ್ಟ, ಅಸಭ್ಯವಾದ, ಅಶ್ಲೀಲವಾದಂಥ ವಾಕ್ಯಗಳನ್ನು ಇನ್ಸ್ಟಾದಲ್ಲಿ ಹೋಗ್ತಾ ಇದೆ. ತಕ್ಷಣ ಆ ಟೀಚರ್ಸ್ ನಮಗೆ ತಿಳಿಸಿದ್ರು. ನಾವು ತಕ್ಷಣ ಸೈಬರ್ ಪೊಲೀಸ್ನವರಿಗೆ ತಿಳಿಸಿದ್ವಿ. ಸೈಬರ್ ಪೊಲೀಸ್ನವರು ಅದನ್ನೆಲ್ಲ ಬ್ಲಾಕ್ ಮಾಡಿ ಯಾರು ಎಲ್ಲಿಂದ ಹಾಕಿದ್ದು ಅಂತೆಲ್ಲ ನೋಡಿ. ಆಮೇಲೆ ಏನಾಗಿದೆ ಅಂತ ವಿಚಾರ ಮಾಡಿದರೆ, ಆ ಹುಡುಗಿಗೆ ಒಬ್ಬ ಫ್ರೆಂಡ್, ಆ ಫ್ರೆಂಡು FB ನಲ್ಲಿ ಆದಂಥ ಫ್ರೆಂಡ್. ಆ ಹುಡುಗ ಮೈಸೂರು ಹತ್ರದ ಯಾವುದೋ ಒಂದು ಶೋರೂಮಲ್ಲಿ ಕೆಲಸ ಮಾಡೋದು. ನಾನು ಕೇಳಿದೆ ಈ ಹುಡುಗಿ ಹತ್ರ, ಹುಡುಗ ಯಾರು, ನನ್ನ ಮನೆಯಲ್ಲಿ, ಮನೆ ಅಲ್ಲೇನೋ ತುರುವೇಕೆರೆ ಹತ್ರ ಮನೆ ಅಂತೆ ಅಂತ. ಹೌದಾ, ಮನೆಯಲ್ಲಿ ಯಾರಿದ್ದಾರೆ ಗೊತ್ತಿಲ್ಲ ನನಗೆ, ಅಮ್ಮ ಇದ್ದಾರಂತೆ
ಸರಿ ಗೊತ್ತಿಲ್ಲ, ಡಿಪ್ಲೊಮಾ ITI ಏನೋ ಓದಿದ್ದಾನೆ. ಈಗ ಏನು ಕೆಲಸ ಮಾಡ್ತಾನೆ? ಈಗ ಶೋರೂಮಲ್ಲಿ ಕೆಲಸ ಮಾಡ್ತಾನೆ. ಅವನಿಗೆ ಎಷ್ಟು ಸಂಬಳ ಎಷ್ಟು ಅಂತ ಗೊತ್ತಿಲ್ಲ. ಅವನೇನು ಆಗಬೇಕು ನಿಮಗೆ ಅಂತ ಹೇಳಿದಾಗ ತಲೆ ತರಿಸಿದ್ರು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಲವ್ ಮಾಡ್ತಾ ಇದ್ದೀವಿ, ಮದುವೆ ಆಗಬೇಕು ಅಂದ್ಕೊಂಡಿದ್ದೀವಿ. ಇಷ್ಟು ವಿವರ ಗೊತ್ತಿಲ್ಲ, ನಮ್ಮ ಜೊತೆಗೆ ಲವ್ ಮಾಡ್ತಿದ್ದಾಳೆ ಅವಳು, ಮದುವೆ ಆಗಬೇಕು ಅಂದ್ಕೊಂಡಿದ್ದೀವಿ. ನೋಡಿದ್ವಿ ಅವನನ್ನು, ಇಲ್ಲ FB ನಲ್ಲಿ ನೋಡಿದ್ದೀವಿ, ನಾಳೆ ಮೀಟ್ ಆಗೋಣ ಅಂತ ಮಾತಾಡ್ಕೊಂಡಿದ್ದೀವಿ. FB ನಲ್ಲಿ ಆದಂಥ ಫ್ರೆಂಡ್. ಆಯ್ತು, ಈ ಕತೆ ಏನು ಅಂತ ಕೇಳಿದೆ. ನೀನು ಯಾಕೆ ನಿನ್ನ ಫ್ರೆಂಡ್ಸಿನ ಫೋಟೋ ಎಲ್ಲ ಹಾಗೆ ಹಾಕಿದ್ಯಾ? ನಾನೆಲ್ಲ ಹಾಕಿದ್ದು, ಅವನು ಹಾಕಿದ್ದು ಅಂತ. ಅವನಿಗೆ ಯಾಕೆ ಕೊಟ್ಟೆ ಫೋಟೋ? ಅದೇನಾಯಿತು ಅಂದರೆ, ನಮ್ಮಲ್ಲಿ ಒಂದು ಫಂಕ್ಷನ್ ಇತ್ತು ಸ್ಕೂಲಲ್ಲಿ, ಫ್ರೆಷರ್ಸ್ ಪಾರ್ಟಿ ಅಂತ. ಆ ಫ್ರೆಷರ್ಸ್ ಪಾರ್ಟಿಗೆ ನಮ್ಮ ಕ್ಲಾಸ್ನವರೆಲ್ಲ ಡ್ಯಾನ್ಸ್ ರೆಡಿ ಮಾಡ್ತಾ ಇದ್ರು. ನಾನು ಹೋಗಿ ಡ್ಯಾನ್ಸ್ಗೆ ನಾನು ಸೇರಿಸ್ಕೊಳ್ಳಿ ಅಂತ ಹೇಳಿದೆ. ಅವಾಗ ಅವರು ನೀನು ಬೇಡ, ನೀನು ಮೊನ್ನೆ 3 ದಿನದಿಂದ ಪ್ರಾಕ್ಟೀಸಿಗೆ ಬಂದಿಲ್ಲ, ನಿನ್ನ ಸೇರಿಸ್ಕೊಳ್ಳಲ್ಲ ಅಂತಂದು. ನಂಗೆ ತುಂಬ ಬೇಜಾರಾಯಿತು, ಸಿಟ್ಟು ಬಂತು. ಅದಕ್ಕೆ ನನ್ನ ಬಾಯ್ ಫ್ರೆಂಡ್ ಕೇಳ್ದ, ಯಾಕೆ ಬೇಜಾರಾಗಿದೆಯಾ, ನನ್ನ ಫ್ರೆಂಡ್ಸ್ ಯಾರು ನನ್ನನ್ನು ಸೇರಿಸ್ಕೊಳ್ಳಲ್ಲ ಅಂತ. ನಾನು ಅವನಿಗೆ ಬುದ್ಧಿ ಕಲಿಸ್ತೀನಿ, ಅವ್ರಿಗೆಲ್ಲ ಫೋಟೋ ಕಳಿಸು ಅಂತ. ಹಾಗಾಗಿ ನಾನು ಅಷ್ಟು ನನ್ನ ಫ್ರೆಂಡ್ಸಿಂದು 8 ಜನ ಕ್ಲಾಸ್ಮೇಟ್ಸಿಂದು ಫೋಟೋ ಅವನಿಗೆ ಕಳಿಸಿದೆ. ಅವನು ಹಾಕಿದ. ಹಾಗೆ ಇದು ಇವತ್ತಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ನಮಗೆ ಮಾಡಬಹುದಾದಂಥ ತೊಂದರೆಗಳು. ಆ ಹುಡುಗಿ ಇನ್ನೋಸೆಂಟ್, ಅವಳಿಗೆ ಗೊತ್ತಿಲ್ಲ, ಅವನು ಯಾರೋ ಕಾಗದ ಹೋಯ್ತು. ಆದರೆ ಈ ಮಕ್ಕಳ ಫೋಟೋ ಅಷ್ಟು ಕಡೆ ಸುತ್ತೋಯಿತು, ಅಶ್ಲೀಲ ವಾಕ್ಯಗಳೊಂದಿಗೆ ಸುತ್ತೋಯಿತು. ಆಮೇಲೆ ಅವನನ್ನು ಪೊಲೀಸ್ನವರು ವಿಚಾರ ಮಾಡಿ ನೋಡಿದರೆ ಅವನು ಇದೇ ಥರದ ಬೇರೆ ಬೇರೆ ರೀತಿಯ ಅಸಭ್ಯ ಕೆಲಸಗಳನ್ನು ಮಾಡ್ತಾ ಇರುವಂಥ ತುಳಿಗೊತ್ತಿ. ಇವಳ ಫೋಟೋನು ಅವನು ಬೇಕಾದಷ್ಟು ಕಡೆಗೆ ಹೀಗೆ ಏನೇನೋ ಚಿತ್ರ ಹಾಕಿ, ಕೋಡ್ ಹಾಕಿ, ಅದಕ್ಕೆ ಏನೇನೋ ಸಿಂಬಲ್ ಹಾಕಿ, ಕೆಟ್ಟ ಕೆಟ್ಟ ವಾಕ್ಯಗಳನ್ನು ಹಾಕಿ ಅವನು ಬೇಕಾದಷ್ಟೆಲ್ಲ ಬಿಟ್ಟಿದ್ದಾನೆ. ಅದು ಇವಳಿಗೂ ಗೊತ್ತಿಲ್ಲ, ಇವಳ ಮನೆಯವರಿಗೂ ಗೊತ್ತಿಲ್ಲ. ಮನೆಯವರಿಗೆ ಕೇಳಿದರೆ ನಾವು ಅವಳಿಗೆ ಫೋನ್ ಕೊಟ್ಟೇ ಇಲ್ಲ, ಅವಳು ಹೆಂಗೋ ತಗೊಂಡಿದ್ದಾಳೆ ಅಂತ ಹೇಳ್ತೀವಿ. ಹಾಗಾಗಿ ನಾವು ಫೋನಿನ ಬಳಕೆ ವಿಷಯದಲ್ಲಿ, ಸೋಷಿಯಲ್ ಮೀಡಿಯಾ ಬಳಕೆ ವಿಷಯದಲ್ಲಿ ಮತ್ತೆ ನೀವು ಅಂದ್ಕೊಳ್ತೀರ ಎಲ್ಲ ಗೊತ್ತಿದೆ, ಹಂಗೆ ಮಾಡ್ಬೋದು, ಹಿಂಗೆ ಮಾಡ್ಬೋದು, ಹಿಂಗೆ ಲಾಕ್ ಮಾಡಿದರೆ ಯಾರಿಗೂ ಗೊತ್ತಾಗಲ್ಲ. ನೀವು ಒಂದ್ಸಲ ಸೈಬರ್ ಪೊಲೀಸ್ನವ್ರ ಹತ್ರ ಮಾತಾಡಿ ನೋಡಿ, ಅಥವಾ ಇಲ್ಲಿರುವಂಥವ್ರ ಹತ್ರ ಮಾತಾಡಿ ನೋಡಿ, ಅವರು ಬೇಕಾದಷ್ಟು ಕೇಸ್ಗಳನ್ನು ಹೇಳ್ತಾರೆ, ಮೋಸ ಹೋಗುವಂಥ ಕೇಸ್ಗಳು. ಅದೆಲ್ಲ ಕೂಡ ನಿಮ್ಮ ಹಕ್ಕುಗಳಿಗೆ ತೊಂದರೆ, ನಿಮ್ಮ ಗೌರವ ಘನತೆಗೆ ತೊಂದರೆ. ಹಾಗಾಗಿ ಇದನ್ನ ಜಾಗೃತಿಯಾಗಿ ಬಳಸಬೇಕಾದ್ದು ತುಂಬ ಮುಖ್ಯ. ಯಾರೇ ಏನೇ ನಿಮಗೆ ಆಮಿಷ ಕೊಟ್ಟಿದ್ರೆ, ಫೋನಿನ ಆಮಿಷ, ಚಾಕ್ಲೇಟ್ ಆಮಿಷ, ಓಕೆ, ಜ್ಯೂಸ್ ಆಮಿಷ, ಅಲ್ಲೆಲ್ಲೋ ಮಾಲಿ ಕರ್ಕೊಂಡು ಹೋಗ್ತೀವಿ ಬಾ ಅಂತ ಹೇಳುವಂಥ ಆಮಿಷಗಳು, ಇನ್ನೆಲ್ಲಿಗೋ ಪಿಕ್ನಿಕ್ ಕರ್ಕೊಂಡು ಹೋಗ್ತೀವಿ, ಟೂರ್ ಕರ್ಕೊಂಡು ಹೋಗ್ತೀವಿ ಅನ್ನೋಂಥ ಆಮಿಷಗಳಿಗೆ ನಿಜವಾಗ್ಲೂ ನೀವು ತುಂಬ ಜಾಗೃತಿ ವಹಿಸಬೇಕು. ನೀವು ಎಂಜಾಯ್ ಮಾಡೋದು ಬೇಡ ಅಂತ ನಾನು ಹೇಳ್ತಿಲ್ಲ, ಆದರೆ ಯಾವುದು ಆಮಿಷ, ಯಾವುದು ನಿಮಗೆ ನಿಜವಾಗ್ಲೂ ಒಳ್ಳೆಯ ಮನರಂಜನೆ ಅಥವಾ ಸಂತೋಷ, ಇನ್ನು ಗಮನಿಸ್ಕೊಳ್ಳಿ ಅಂತ ಹೇಳ್ತಾ, ಯಾವುದೇ ಸಂದರ್ಭದಲ್ಲಿ ನಿಮಗೆ ಅರ್ಥವಾಗಿ ಮಾತಾಡಬೇಕು, ಕೌನ್ಸಿಲಿಂಗ್ ತಗೊಳ್ಬೇಕು ಅನ್ನುವಾಗ ನೀವು 1098ಗೆ ವ್ಯವಸ್ಥೆ ಮಾಡಿದರೆ, ಫೋನ್ ಮಾಡಿದರೆ, ಅದರಿಂದ ನಿಮ್ಮನ್ನು ಬೇಕಾದಂಥ ಅರ್ಥ ಸಮಾಲೋಚನೆ ವ್ಯವಸ್ಥೆ ಮಾಡ್ತಾರೆ. ಅದೇ ರೀತಿಯಾಗಿ ಸಖಿ ಅಂತ ಇನ್ನೊಂದಿದೆ. ಸಖಿ ಅಂತ ಹೇಳುವಂಥ ಒಂದು ಯೋಜನೆ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿರೋದು. ಈ ಅಕ್ಷತಾ ಮೇಡಮ್ ಅಂತ ಇದಾರಲ್ಲ, ಅಲ್ಲಿ ಕೆಲಸ ಮಾಡ್ತಾರವರು. ಸಖಿ ಅಂದರೆ ಹೆಸರು ಹೇಳುವಾಗ ಫ್ರೆಂಡ್, ನಿಮ್ಮನ್ನು ಫ್ರೆಂಡ್ ಥರ ಟ್ರೀಟ್ ಮಾಡಲಿಕ್ಕಿರುವಂಥ ಯೋಜನೆ. ಯಾವುದಾದ್ರೂ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯಕ್ಕೆ ಭೀಕರವಾದ ತೊಂದರೆ ಆಯಿತು, ಯಾರಿಂದಾದರೂ ಮುಖ್ಯವಾಗಿ ದೌರ್ಜನ್ಯ ಆಯಿತು, ಯಾರು ಹೊಡೆದ್ರು, ಮನೆಯಿಂದ ಹೊರಗೆ ಹಾಕಿದ್ರು, ಅಂಥ ಸಂದರ್ಭದಲ್ಲಿ ನೀವು ತಕ್ಷಣ ಸಂಪರ್ಕ ಮಾಡಬೇಕಾದ್ದು ಸಖಿ ವಿಭಾಗಕ್ಕೆ. ಅವರು ನಿಮ್ಮನ್ನು ರಕ್ಷಣೆ ಮಾಡ್ತಾರೆ, ನಿಮ್ಗೆ ಆರೋಗ್ಯದ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತಾರೆ. ಅಗತ್ಯ ಇದ್ದಂಥ ಪಕ್ಷದಲ್ಲಿ ಕಾನೂನಿನ ಸಲಹೆಯ ಸೌಲಭ್ಯವನ್ನು ಕೂಡ ವ್ಯವಸ್ಥೆಗೊಳಿಸುವಂಥ ಒಂದು ಯೋಜನೆ ಅದು. ಇದೆಲ್ಲ ನಿಮಗೆ ಅಗತ್ಯ ಬಿದ್ದಂಥ ಸಂದರ್ಭದಲ್ಲಿ ಬಳಸ್ಕೊಳ್ಳಿ ಅಂತ ಹೇಳ್ತಾ, ಈ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದಲ್ಲಿ ನಿಮ್ಮೆಲ್ಲರ ಬಾಳು ಸುಂದರವಾಗಲಿ, ನೀವು ಅಂದ್ಕೊಂಡಿರುವಂಥ ಸಾಧನೆ ನಿಮ್ಮೆಲ್ಲರಿಗಾಗಲಿ, ಒಳ್ಳೆಯ ಸಾಧನೆಯನ್ನು ಮಾಡೋ ಹಾಗಾಗಲಿ, ನಿಮ್ಮ ಜೀವನ ತುಂಬ ಒಳ್ಳೆಯ ರೀತಿಯಲ್ಲಿ ಸಾಗಲಿ ಅಂತ ಹೇಳಿ ಹಾರೈಸ್ತಾ, ಈ ಸ್ಕೂಲನ್ನು ನೀವು ಬಹಳ ಪ್ರೀತಿಯ ಸ್ಕೂಲಿಗೆ, ಬೇರೆ ಬೇರೆ ಸ್ಕೂಲಿಂದ ಬಂದಿದ್ದೀರಿ, ಇದೊಂದು ಒಳ್ಳೆಯ ಸ್ಕೂಲು. ಇವತ್ತು ಬೇರೆ ಬೇರೆ ಸ್ಕೂಲಿನ ಹೆಣ್ಮಕ್ಳು ನೀವು ಎಲ್ಲರೂ ಕೂಡ ಸೇರಿದ್ದೀರಿ, ಅರ್ಥಪೂರ್ಣವಾಗಿ ಒಂದಷ್ಟು ವಿಷಯಗಳನ್ನು ನಿಮ್ಮ ಮನಸ್ಸಿನೊಳಗೆ ಹಾಕ್ಕೊಂಡಿದ್ದೀರಿ. ಅದನ್ನ ಸರಿಯಾಗಿ ನೀವು ಪಾಲಿಸುವಾಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.